ಬರ್ಫಿಯ ತಯಾರಿಕೆ. ಬರ್ಫಿಯನ್ನು ಮಾಡಲು ಹಲ್ವಕ್ಕಿಂತ ಹೆಚ್ಚು ಸಕ್ಕರೆ ಬೇಕು. ಉದಾಹರಣೆಗೆ 2 ಕಪ್ ಕ್ಯಾರೆಟ್ ತುರಿಗೆ ಇಲ್ಲವೇ ತೆಂಗಿನಕಾಯಿ ತುರಿಗೆ ಅಷ್ಟೇ ಪ್ರಮಾಣದಲ್ಲಿ, ಎಂದರೆ 2 ಕಪ್ಪಿನಷ್ಟು ಸಕ್ಕರೆ ಸೇರಿಸಿಕೊಳ್ಳಬೇಕಾಗುತ್ತದೆ. ಬರ್ಫಿ ಗಟ್ಟಿಯಾಗಲು ಮತ್ತು ಗರಿಗರಿಯಾಗಲು ಈ ಸಕ್ಕರೆಯೇ ಕಾರಣ. ಬರ್ಫಿಗೆ ಸಕ್ಕರೆ ಸೇರಿಸಿದ್ದು ಕಡಿಮೆ ಆದರೆ ನೀವು ತಯಾರಿಸುವ ತಿಂಡಿ ಬರ್ಫಿಯಾಗುವ ಬದಲು ಹಲ್ವವಾದೀತು. ಬರ್ಫಿಯನ್ನು ಕಾಯಿಸುವಾಗ ಪಾತ್ರೆಯಲ್ಲಿರುವ ತರಕಾರಿ ಇಲ್ಲವೇ ಕಾಳು ಸರಿಯಾಗಿ ಬೇಯಬೇಕು. ಅದು ಹೀಗೆ ಬೆಂದಿದೆಯೋ ಇಲ್ಲವೋ ಎಂಬುದು ಬರ್ಫಿಗೆ ಬಂದಿರುವ ಬಣ್ಣದಿಂದ ಗೊತ್ತಾದೀತು. ಸರಿಯಾಗಿ ಬೆಂದಿಲ್ಲವಾದರೆ ಬರ್ಫಿಗೆ ಅದರ ರುಚಿ ಬರಲಾರದು ಮತ್ತು ಅದನ್ನು ತಿಂದವರಿಗೂ ಅಜೀರ್ಣವಾದೀತು. ಬರ್ಫಿಗೆ ಸರಿಯಾದ ಆಕಾರ ಬರಬೇಕಾದರೆ ಅದಕ್ಕೆ ಹಾಕಿರುವ ಸಕ್ಕರೆಗೆ ಸರಿಯಾದ ಪಾಕ ಬಂದಿರಬೇಕು. ಪಾಕ ಕಡಿಮೆ ಆದರೆ ಬರ್ಫಿ ಅಂಟಂಟಾದೀತು ಮತ್ತು ಪಾಕ ಹೆಚ್ಚಾದರೆ ಅದು ಗಟ್ಟಿಯಾಗಿ ತಿನ್ನಲು ತುಂಬ ಕಷ್ಟವಾದೀತು. ತೆಂಗಿನಕಾಯಿಯಿಂದ ಬರ್ಫಿಯನ್ನು ತಯಾರಿಸುವುದು ಸುಲಭ. ನೋಡಲು ಚೆನ್ನಾಗಿರುತ್ತದೆ ಮತ್ತು ತಿನ್ನಲು ರುಚಿಯಾಗಿರುತ್ತದೆ. ತೆಂಗಿನಕಾಯಿ ಹೆಚ್ಚು ಒಣಗಿರಬಾರದು. ಅದು ಹೆಚ್ಚು ಒಣಗಿದೆಯಾದರೆ ಅದರಿಂದ ಮಾಡಿದ ಬರ್ಫಿಗೆ ಬಿಳುಪು ಬರುವುದಿಲ್ಲ. ಒಣಕೊಬ್ಬರಿಯಿಂದ ಬರ್ಫಿ ಮಾಡಬಹುದಾದರೂ ಅದಕ್ಕೆ ಹಸಿ ತೆಂಗಿನಕಾಯಿಯಿಂದ ಮಾಡಿದ ಬರ್ಫಿಯ ರುಚಿ ಇರುವುದಿಲ್ಲ. ತೆಂಗಿನಕಾಯಿಯನ್ನು ಒಂದೇ ಗಾತ್ರ ತುರಿ ಬೀಳುವಂತೆ ಒಳ್ಳೆ ಜಾಗ್ರತೆಯಿಂದ ತುರಿಯಬೇಕು. ಅವು ದೊಡ್ಡ ದೊಡ್ಡ ಹೋಳುಗಳಾಗಿ ಬೀಳಬಾರದು. ಕಾಯಿಯ ತಳದಲ್ಲಿರುವ ಕಂದು ಬಣ್ಣದ ತುರಿಯನ್ನು ಬರ್ಫಿಗೆ ಬಳಸದಿರುವುದು ಒಳ್ಳೆಯದು. ಅದನ್ನು ಬೇರೆಯಾಗಿ ತೆಗೆದಿಟ್ಟು ಚಟ್ನಿ ಇಲ್ಲವೇ ಸಾಂಬಾರಿಗೆ ಹಾಕಬಹುದು. ತೆಂಗಿನಕಾಯಿಯನ್ನು ಸ್ವಲ್ಪ ರುಬ್ಬಿಯೂ ಬರ್ಫಿಯನ್ನು ತಯಾರಿಸಬಹುದು. ತುರಿದದ್ದು ಸರಿಯಾಗಿಲ್ಲವಾದರೆ ಹೀಗೆ ಮಾಡಬಹುದು. ಸಾಮಾನ್ಯವಾಗಿ ಬರ್ಫಿಯನ್ನು ತಯಾರಿಸುವಾಗ ಎಷ್ಟು ತೆಂಗಿನಕಾಯಿಯ ತುರಿ ಇದೆಯೋ ಅಷ್ಟೇ ಸಕ್ಕರೆಯನ್ನು ಬಳಸಿಕೊಳ್ಳಬೇಕಾಗುತ್ತದೆ. 4 ಕಪ್ಪು ತೆಂಗಿನ ತುರಿ ಇದ್ದರೆ 4 ಕಪ್ಪು ಸಕ್ಕರೆ ಹಾಕಬೇಕು. ಒಂದು ದೊಡ್ಡ ತೆಂಗಿನಕಾಯಿಯಿಂದ ಸುಮಾರು 30 ತುಂಡು ಬರ್ಫಿಗಳನ್ನು ತಯಾರಿಸಬಹುದು. ಬರ್ಫಿಯನ್ನು ಕಾಯಿಸ ಹೊರಡುವ ಮೊದಲೇನೆ ಅದನ್ನು ಹರಡುವುದಕ್ಕೆ ಬೇಕಾಗುವ ತಟ್ಟೆಗಳನ್ನು ಜಿಡ್ಡು ಸವರಿ ಇರಿಸುವುದು ಒಳ್ಳೆಯದು. ಈ ತಟ್ಟೆಗಳಲ್ಲಿ ಹಾಕಿದ ಬರ್ಫಿಯನ್ನು ಸರಿಯಾಗಿ ಹರಡಲು ತಳಚಪ್ಪಟೆಯಾಗಿರುವ ಒಂದು ಸೌಟು ಇಲ್ಲವೇ ಬಟ್ಟಲನ್ನು ಆರಿಸಿ ಅದರ ಹಿಂಬದಿಗೆ ಸ್ವಲ್ಪ ಜಿಡ್ಡು ಸವರಿ ಇಡಬೇಕು. ಇದಲ್ಲದೆ ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡಿ ಇರಿಸಿಕೊಳ್ಳಬೇಕು. ತೆಂಗಿನಕಾಯಿಯಲ್ಲೇ ಎಣ್ಣೆ ಅಂಶ ಇರುವ ಕಾರಣ ಕಾಯಿಸುವಾಗ ಇದಕ್ಕೆ ತುಪ್ಪ ಇಲ್ಲವೇ ವನಸ್ಪತಿ ಸೇರಿಸಬೇಕಾಗುವುದಿಲ್ಲ. ಸಕ್ಕರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ನೂಲು ಪಾಕ ಆಗುವಷ್ಟು ಹೊತ್ತು ಕುದಿಸಬೇಕು. ಆಮೇಲೆ ಅದಕ್ಕೆ ತೆಂಗಿನಕಾಯಿಯ ತುರಿಯನ್ನು ಹಾಕಿ ಮಗುಚುತ್ತಿರಬೇಕು. ಬೆಂಕಿ ದೊಡ್ಡದಾಗಿ ಉರಿಯುತ್ತಿರಬಾರದು. ಯಾಕೆಂದರೆ ಹಾಗೆ ದೊಡ್ಡ ಉರಿಯಲ್ಲಿ ಅವಸರವಾಗಿ ಕಾಯಿಸಿದ ಬರ್ಫಿಗೆ ಕಂದು ಬಣ್ಣ ಬರುತ್ತದೆ. ಚಿಕ್ಕ ಉರಿಯಲ್ಲಿ ತಾಳ್ಮೆಯಿಂದ ಕಾಯಿಸಿದರೆ ಬೆಳ್ಳಗಿರುವ ಬರ್ಫಿ ತಯಾರಾಗಿ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಬರ್ಫಿಗೆ ಪಾಕ ಬರುವಾಗ ಅದು ಪಾತ್ರೆಯಿಂದ ತಳಬಿಟ್ಟು ಬರಲು ತೊಡಗುತ್ತದೆ. ಆಗ ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಮಗುಚಬೇಕು. ಪೂರ್ತಿ ತಳಬಿಟ್ಟು ಬಂದ ಮೇಲೆ ನೊರೆ ಬರಲು ತೊಡಗಿದಾಗ ಪಾತ್ರೆಯನ್ನು ಕೆಳಗೆ ತೆಗೆದು ಬರ್ಫಿಯನ್ನು ಜಿಡ್ಡು ಸವರಿದ ತಟ್ಟೆಗಳಲ್ಲಿ ಹರಡಬೇಕು. ಇದನ್ನು ಚಪ್ಪಟೆ ಸೌಟಿನ ಹಿಂಭಾಗದಿಂದ ಒಂದೇ ಸಮವಾಗುವಂತೆ ತಟ್ಟೆಯಲ್ಲಿ ಹರಡಬೇಕು. ಇದು ಅರ್ಧ ಇಲ್ಲವೇ 1 ಅಂಗುಲದಷ್ಟು ದಪ್ಪ ಇರಬಹುದು. ಇದಕ್ಕಿಂತ ಹೆಚ್ಚು ತೆಳ್ಳಗೆ ಹರಡಿದರೆ ಬರ್ಫಿಯನ್ನು ತಟ್ಟೆಯಿಂದ ತೆಗೆಯುವಾಗ ಅದು ಪುಡಿ ಪುಡಿಯಾದೀತು. 5 ಮಿನಿಟ್ಗಳ ಬಳಿಕ ಒಂದು ಹರಿತವಾದ ಚಾಕುವಿನಿಂದ ಅದರ ಮೇಲೆ ಚೌಕಾಕಾರದ ತುಂಡುಗಳಾಗುವಂತೆ ಗೆರೆ ಎಳೆಯಬೇಕು. 10 ಮಿನಿಟಿನ ಬಳಿಕ ಇನ್ನೊಮ್ಮೆ ಅದೇ ಗೆರೆಯ ಮೇಲೆ ಚಾಕುವಿನಿಂದ ತಳದ ತನಕ ಒತ್ತಿ ಗೆರೆ ಎಳೆದರೆ ಸುಲಭವಾಗಿ ಅದನ್ನು ತಟ್ಟೆಯಿಂದ ತೆಗೆಯಲು ಬರುತ್ತದೆ. ಬರ್ಫಿ ಬಿಸಿಯಾಗಿರುವಾಗಲೇ ಅದರ ಮೇಲೆ ಈ ರೀತಿ ಗೆರೆ ಎಳೆಯಬೇಕು. ಆರಿದ ಮೇಲೆ ಗೆರೆ ಎಳೆಯುವುದು ಕಷ್ಟ. ಅಲ್ಲದೆ ಹಾಗೆ ತುಂಡು ಮಾಡಲು ಪ್ರಯತ್ನಿಸುವಾಗ ಬರ್ಫಿ ಪುಡಿ ಪುಡಿಯಾಗಬಲ್ಲದು. ಆರಿದ ಮೇಲೆ ಬರ್ಫಿಯನ್ನು ತಟ್ಟೆಯಿಂದ ತೆಗೆಯಲು ಕಷ್ಟವಾಗುತ್ತದೆ. ಆದರೆ ಆ ತಟ್ಟೆಯನ್ನು ಬಿಸಿನೀರಿನ ಮೇಲೆ ಇಲ್ಲವೇ ಬಿಸಿಯಾಗಿರುವ ಜಾಗದಲ್ಲಿ ಸ್ವಲ್ಪ ಹೊತ್ತು ಇರಿಸಿದರೆ ಬರ್ಫಿ ಸುಲಭವಾಗಿ ತಟ್ಟೆಯನ್ನು ಬಿಡುತ್ತದೆ. ನೀವು ತಯಾರಿಸಿದ ಬರ್ಫಿ ಹೆಚ್ಚು ಗಟ್ಟಿಯಾಗಿದ್ದು ತಟ್ಟೆಯಲ್ಲಿ ಹರಡಲು ಕಷ್ಟವಾಗುತ್ತಿದೆಯಾದರೆ ಇಲ್ಲವೇ ಪುಡಿ ಪುಡಿಯಾಗುತ್ತಿದೆಯಾದರೆ ಅದರ ಮೇಲೆ ಸ್ವಲ್ಪ ಹಾಲು ಚಿಮುಕಿಸಿ
ಸೌಟಿನಿಂದ ಒತ್ತಿ ಹರಡಬಹುದು. ಇನ್ನೊಂದು ಉಪಾಯವೇನೆಂದರೆ ಪುಡಿಯಾಗಿರುವ ಬರ್ಫಿಯನ್ನು ಇನ್ನೊಮ್ಮೆ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಕುದಿಯುವ ನೀರು ಒಯ್ದು ಚಿಕ್ಕ ಉರಿಯಲ್ಲಿ ಕಾಯಿಸಬೇಕು. ಅದು ತಿರುಗಿ ತಳಬಿಟ್ಟು ಬಂದು ಇಡೀ ನೊರೆಯಾಗುವಲ್ಲಿವರೆಗೆ ಹೀಗೆ ಮೋಚುತ್ತಾ ಇದ್ದು ಆಮೇಲೆ ಜಿಡ್ಡು ಸವರಿದ ತಟ್ಟೆಗೆ ಹಾಕಿ ಅದನ್ನು ಹರಡಬೇಕು. ಮೈಸೂರು ಪಾಕ್ ಇದು ಕಡಲೆ ಹಿಟ್ಟಿನಿಂದ ಮಾಡೋ ಇನ್ನೊಂದು ಥರದ ಬರ್ಫಿ. ಇದನ್ನು ಮಾಡಲು ಸುಮಾರು 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ಪಿನಷ್ಟು ಸಕ್ಕರೆ ಮತ್ತು 1 ಕಪ್ಪಿನಷ್ಟು ತುಪ್ಪ ಇಲ್ಲವೇ ವನಸ್ಪತಿ ಬೇಕಾಗುತ್ತದೆ. ಕಡಲೆ ಹಿಟ್ಟು ಚೆನ್ನಾಗಿರಬೇಕು, ಅಲ್ಲದೆ ಅದನ್ನು ಸಣ್ಣ ತೂತಿರುವ ಜರಡೆಯಲ್ಲಿ ಗಾಳಿಸಿಕೊಳ್ಳಬೇಕು. ತುಪ್ಪ ಗಟ್ಟಿಯಾಗಿದೆಯಾದರೆ ಅದನ್ನು ಬಿಸಿ ಮಾಡಿ ನೀರು ಮಾಡಿಕೊಳ್ಳಬೇಕು. ಆಮೇಲೆ ಕಡಲೆ ಹಿಟ್ಟನ್ನು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಅರೆವಾಸಿ ತುಪ್ಪವನ್ನು ಸೇರಿಸಿ ಕಲಸಿಡಬೇಕು. ಕಾಯಿಸುವ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಆಮೇಲೆ ಸಕ್ಕರೆ ಹಾಕಿ ಅದನ್ನು ಬಿಸಿ ಮಾಡಬೇಕು. ಹೀಗೆ ಮಾಡೋ ಬದಲು ನೀರು ಹಾಕುವ ಮೊದಲೇ ಪಾತ್ರೆಯಲ್ಲಿ ಸಕ್ಕರೆ ಹಾಕಿದರೆ ಅದು ತಳದಲ್ಲೇ ನಿಂತು ಸೀದು ಹೋಗುತ್ತದೆ. ಸಕ್ಕರೆ ನೀರು ಕುದಿಯತೊಡಗಿದ ಮೇಲೆ ಬೆಂಕಿಯನ್ನು ಕಡಿಮೆ ಮಾಡಬೇಕು. ಸಕ್ಕರೆ ಪಾಕವಾಗುತ್ತಾ ಬಂದಂತೆ ಅದು ಕುದಿಯುವ ಸದ್ದು ಕಡಿಮೆ ಆಗುತ್ತದೆ. ಅದಕ್ಕೆ ನೂಲು ಪಾಕ ಬಂದೊಡನೆ ತುಪ್ಪದಲ್ಲಿ ಕಲಸಿಟ್ಟ ಕಡಲೆ ಹಿಟ್ಟನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಮಗುಚುತ್ತಿರಬೇಕು. ಬಾಕಿ ಉಳಿದಿರುವ ತುಪ್ಪವನ್ನು ಬಿಸಿ ಮಾಡಿಟ್ಟುಕೊಂಡು ಕಾಯಿಸುವಾಗ ಸ್ವಲ್ಪವೇ ಹಾಕುತ್ತಿರಬೇಕು. ಸುಮಾರು 10 ಮಿನಿಟ್ ಕಾಯಿಸಿದಾಗ ಅದರ ಸುತ್ತಲೂ ನೊರೆ ಬರಲು ತೊಡಗುತ್ತದೆ ಮತ್ತು ನಡುವೆ ಅಲ್ಲಲ್ಲಿ ತೂತುಗಳಿಡುವುದು ಕಾಣಿಸುತ್ತದೆ. ಇದಲ್ಲದೆ ಪಾಕಕ್ಕೆ ಮೊದಲಿದ್ದ ಹಸಿ ಕಡಲೆ ಹಿಟ್ಟಿನ ಬಣ್ಣ ಹೋಗಿ ಕಂದು ಬಣ್ಣ ಬರುತ್ತದೆ ಮತ್ತು ಘಮಘಮ ಪರಿಮಳ ಬರಲು ತೊಡಗುತ್ತದೆ. ಕೂಡಲೇ ಅದನ್ನು ಮೊದಲೇ ಜಿಡ್ಡು ಸವರಿ ಇರಿಸಿರುವ ತಟ್ಟೆಯಲ್ಲಿ ಹಾಕಿ ಸಮನಾಗಿ ಹರಡಬೇಕು. 5 ಮಿನಿಟಿನ ಬಳಿಕ ಒಂದು ಹರಿತವಾದ ಚಾಕುವಿನಿಂದ ಅಡ್ಡಕ್ಕೂ ನೀಟಕ್ಕೂ ಗೆರೆ ಎಳೆಯಬೇಕು. ಬಿಸಿ ಆರಿದ ಮೇಲೆ ಚೌಕಾಕಾರಕ್ಕೆ ತುಂಡುಗಳನ್ನು ಕೊಯ್ಯಬಹುದು. ಸಕ್ಕರೆ ಪಾಕ ಮಾಡುವಾಗ ನೀರು ಹಾಕಿದ್ದು ಕಡಿಮೆ ಆದರೆ ಕಡಲೆ ಹಿಟ್ಟು ಸರಿಯಾಗಿ ಬೇಯುವ ಮೊದಲೇನೆ ತಿಂಡಿಗೆ ಪಾಕ ಬಂದು ಅದು ಗಟ್ಟಿಯಾಗಿ ಬಿಡುತ್ತದೆ. ಇದಲ್ಲದೆ ಹಿಟ್ಟಿನ ಬಣ್ಣ ಮಾಸಿಲ್ಲವೆಂದು ಮತ್ತು ಅದನ್ನು ಕಾಯಿಸುತ್ತಿದ್ದರೆ ಅದಕ್ಕೆ ಸರಿಯಾದ ಕಂದು ಬಣ್ಣ ಬರುವ ಮೊದಲೇ ಅದು ಪುಡಿಯಾಗಿ ಬಿಡುತ್ತದೆ. ಮೈಸೂರು ಪಾಕ್ಗೆ ತುಪ್ಪ ಹಾಕಿದ್ದು ಕಡಿಮೆ ಆದರೆ ತಿಂಡಿಯಲ್ಲಿ ಸರಿಯಾಗಿ ತೂತುಗಳು ಬೀಳದೆ ಅದು ತಿನ್ನಲು ತುಂಬ ಗಟ್ಟಿಯಾಗುತ್ತದೆ. ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಸರಿಯಾಗಿ ಗಂಟಿಲ್ಲದಂತೆ ಕಲಸದಿದ್ದರೆ ಕೊನೆಯವರೆಗೂ ಆ ಗಂಟುಗಳು ಹಾಗೆಯೇ ಉಳಿದಾವು. ಚಿಕ್ಕಿ, ಕಡಲೆಕಾಯಿ, ಗೋಡಂಬಿ, ಕಡಲೆಬೇಳೆ, ಎಳ್ಳು, ಒಣಕೊಬ್ಬರಿ ಮೊದಲಾದವುಗಳಿಂದ ಚಿಕ್ಕಿಯನ್ನು ತಯಾರಿಸಬಹುದು. ಇದನ್ನು ಸಕ್ಕರೆ ಇಲ್ಲವೇ ಬೆಲ್ಲದಿಂದಲೂ ಮಾಡಬಹುದು. ಬೆಲ್ಲ ಬಿಳಿಯಾಗಿದ್ದರೆ ಚಿಕ್ಕಿ ಚೆನ್ನಾಗಿರುತ್ತದೆ. ಕಡಲೆಕಾಯಿ ಚಿಕ್ಕಿ ಮಾಡುವುದಿದ್ದರೆ ಮೊದಲು ಅದನ್ನು ಬಾಣಲೆಯಲ್ಲಿ ಒಂದು ಬಟ್ಟಲು ಮರಳು ಹಾಕಿ ಅದರಲ್ಲಿ ಸ್ವಲ್ಪವೇ ಹುರಿಯಬೇಕು. ಹೀಗೆ ಮರಳಿನಲ್ಲಿ ಹಾಕಿ ಹುರಿಯುವ ಬದಲು ಕಡಲೆಕಾಯಿಯನ್ನು ನೇರವಾಗಿ ಬಾಣಲೆಯಲ್ಲಿ ಹಾಕಿ ಹುರಿದರೆ ಅದು ಸಮನಾಗಿ ಹುರಿಯುವುದಿಲ್ಲ. ಕೆಲವು ಕಾಳುಗಳು ಕಪ್ಪಾದಾಗಲೂ ಇನ್ನು ಕೆಲವು ಹಸಿಯಾಗಿಯೇ ಉಳಿದು ಬಿಡುತ್ತದೆ. ಹೀಗೆ ಹುರಿದಿರುವ ಕಡಲೆಕಾಯಿಯನ್ನು ಮರಳಿನಿಂದ ಬೇರ್ಪಡಿಸಲು ಅದನ್ನು ಒಂದು ಜರಡೆಯಲ್ಲಿ ಹಾಕಿ ಗಾಳಿಸಬೇಕು. ಆಗ ಕಡಲೆಕಾಯಿ ಮಾತ್ರ ಜರಡೆಯಲ್ಲಿ ಉಳಿಯುತ್ತದೆ. ತಣ್ಣಗಾದ ಮೇಲೆ ಈ ಕಾಳುಗಳನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಉಜ್ಜಬೇಕು. ಆಗ ಅವುಗಳ ಸಿಪ್ಪೆ ಹೊರಬರುತ್ತದೆ. ಆಮೇಲೆ ಸುಲಭವಾಗಿ ಒಂದು ಮರದಲ್ಲಿ ಹಾಕಿ ಕೇರಿ ಸಿಪ್ಪೆಯನ್ನು ಬೇರ್ಪಡಿಸಲು ಬರುತ್ತದೆ. ಹೀಗೆ ಸಿಪ್ಪೆಯಿಂದ ಬೇರ್ಪಡಿಸಿದ ಕಡಲೆಕಾಯಿಯನ್ನು ಕುಟ್ಟಿ ಪುಡಿ ಮಾಡಿ ಇರಿಸಬೇಕು. ಕಡಲೆಕಾಯಿ ಪುಡಿ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲದ ಪುಡಿಯನ್ನು ಅಥವಾ ಸಕ್ಕರೆಯನ್ನು ತೆಗೆದುಕೊಂಡು ಅದಕ್ಕೆ ನೀರಿನ ಬದಲು ಸ್ವಲ್ಪ ತುಪ್ಪ ಹಾಕಿ ಸಣ್ಣ ಉರಿಯಲ್ಲಿಟ್ಟು ಬಿಸಿ ಮಾಡಬೇಕು. ಹೀಗೆ ಕಾಯಿಸುವಾಗ ಅದನ್ನು ಸೌಟಿನಿಂದ ಮಗುಚಬಾರದು, ಇಲ್ಲವಾದರೆ ಅದು ಗಂಟು ಕಟ್ಟಿಕೊಳ್ಳುತ್ತದೆ. ಪಾಕವಾಗುವಾಗ ಅದರಲ್ಲಿ ತುಂಬ ನೊರೆಗಳು ಬರಲು ತೊಡಗುತ್ತವೆ. ಸ್ವಲ್ಪ ಪಾಕವನ್ನು ಚಮಚದಲ್ಲಿ ತೆಗೆದು ನೀರಿನಲ್ಲಿ ಹಾಕಿದರೆ ಅದು ಕರಗಿಕೊಳ್ಳದೆ ಹಾಗೆಯೇ ಗಟ್ಟಿಯಾಗಿ ತಳದಲ್ಲಿ ಉಳಿದರೆ ಮತ್ತು ಅದರಿಂದ ಉಂಡೆಯನ್ನು ತಯಾರಿಸಲು ಬರುವುದಾದರೆ ಪಾಕವಾಗಿದೆ ಎಂದು ತಿಳಿಯಬಹುದು. ಹೀಗೆ ಪಾಕವಾಗಿರುವ ಬೆಲ್ಲವನ್ನು ಒಲೆಯಿಂದ ಕೆಳಗಿರಿಸಿ ಅದರಲ್ಲಿ ಕಡಲೆಕಾಯಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಗುಚಬೇಕು. ಆಮೇಲೆ ಚಪಾತಿ ಮಣೆಯ ಮೇಲೆ ಅದನ್ನು
ಹರಡಬೇಕು. ಹೀಗೆ ಹರಡುವ ಮೊದಲು ಮಣೆಗೆ ಸ್ವಲ್ಪ ತುಪ್ಪ ಸವರಿ ಅದರ ಮೇಲೆ ತೆಳುವಾಗಿ ಮೈದಾ ಹರಡಿದರೆ ಅದರಿಂದ ಚಿಕ್ಕಿಯನ್ನು ಮೇಲಕ್ಕೆ ಎಬ್ಬಿಸಲು ಸುಲಭವಾಗುತ್ತದೆ. ತಟ್ಟಣಿಗೆಗೂ ಸ್ವಲ್ಪ ತುಪ್ಪ ಸವರಿ ಇರಿಸಿದರೆ ಅದರಿಂದ ಚಿಕ್ಕಿಯನ್ನು ಸಮನಾಗಿ ಹರಡಲು ಸುಲಭವಾಗುತ್ತದೆ. ಸುಮಾರು ಅರ್ಧ ಇಂಚಿನಷ್ಟು ದಪ್ಪವಾಗಿ ಇದನ್ನು ಹರಡಬಹುದು. ಒಂದು 5 ಮಿನಿಟ್ ಬಿಟ್ಟು ಬಿಸಿಯಾಗಿರುವಾಗಲೇ ಅದನ್ನು ಚಾಕುವಿನಿಂದ ಬೇಕಾದ ಆಕಾರಕ್ಕೆ ಕೊಯ್ಯಬೇಕು. ಪಾಕ ಮಾಡಿದ್ದು ಹೆಚ್ಚಾಗಿ ಚಿಕ್ಕಿ ಕಲ್ಲಿನಂತಾದರೆ ಈ ಉಪಾಯವನ್ನು ಮಾಡಬಹುದು. ಸ್ವಲ್ಪ ಬೆಲ್ಲವನ್ನು ಪುಡಿ ಮಾಡಿ 1 ಚಮಚ ತುಪ್ಪ ಮತ್ತು 2 ಚಮಚ ನೀರು ಸೇರಿಸಿ ಬಿಸಿ ಮಾಡಬೇಕು. ಗಟ್ಟಿಯಾಗಿರುವ ಚಿಕ್ಕಿಯನ್ನು ಪುಡಿ ಮಾಡಿ ಅದನ್ನು ಕರಗಿರುವ ಬೆಲ್ಲಕ್ಕೆ ಸೇರಿಸಬೇಕು ಮತ್ತು ಪೂರ್ತಿ ಕರಗುವಷ್ಟು ಹೊತ್ತು ಅದನ್ನು ಬಿಸಿ ಮಾಡಿ ಆಮೇಲೆ ಇನ್ನೊಮ್ಮೆ ಜಿಡ್ಡು ಸವರಿದ ಮಣೆಯ ಮೇಲೆ ಹರಡಬೇಕು. ಪಾಕ ಮಾಡಿದ ಕಡಿಮೆಯಾಗಿ ಚಿಕ್ಕಿ ತುಂಬ ಮಿದುವಾಗಿದೆಯಾದರೆ ಸ್ವಲ್ಪ ಬೆಲ್ಲದ ಪಾಕ ಮಾಡಿ ಈ ಚಿಕ್ಕಿಯನ್ನು ಹಾಕಿ 5 ಮಿನಿಟು ಚಿಕ್ಕ ಉರಿಯಲ್ಲಿ ಮಗುಚುತ್ತಿರಬೇಕು. ತಳಬಿಡುವಾಗ ಪಾತ್ರೆಯನ್ನು ಕೆಳಗಿರಿಸಿ ಚಿಕ್ಕಿಯನ್ನು ಮಣೆಯ ಮೇಲೆ ಹರಡಬೇಕು.